ಮಾಡುತ್ತಿದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬರು. ಓ ಬನ್ನಿ ಬನ್ನಿ, ಕುಳಿತುಕೊಳ್ಳರಿ. ಏನು ಮಾಡುವುದಂತ ಕೇಳ್ತಿರಲ್ಲ, 24 ಗಂಟೆ ಡ್ಯೂಟಿನೇ ಮಾಡಬೇಕಾಗಿದೆ. ಇಂತಹ ಒಬ್ಬ ಪೊಲೀಸ್ ಆಫೀಸರ್ ನಮ್ಮ ಗೌಡರ ಹೆಗಲಿಗೆ ಹೆಗಲಾಗಿ ನಿಂತರೆ ಈ ಊರೇನು, ಈ ನಾಡೇ ಬಂಗಾರದ ನಾಡಾಗುತ್ತದೆ. ಇದನ್ನೆಲ್ಲ ಬಂಗಾರ ಮಾಡ್ಬೇಕಂತ ಈ ಸಾಹೇಬ್ರನ್ನ ಸೃಷ್ಟಿ ಮಾಡ್ಯಾನೆ ಲೇಖಪಾಲೆ. ನಿನ್ನೆನ ತಿಳಿತೀವ್ರಂತ ಗಂಡ ಕೆಲಸ ಮಾಡಿದ್ರಂತ. ಬಡ್ಡಿ ಬಸಪ್ಪ ಮತ್ತೊಮ್ಮೆ ಶುರು ಮಾಡ್ತೇವ್ರಿ ಅಪ್ಪ. ನೀವು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಆ ಕಳ್ಳರನ್ನು ಹಿಡಿದು ಒಳಗೆ ಹಾಕಿದ್ದೇನೆ. ಇವರೇ ಹಿಂದೆ ಯಾರ್ಯಾರದರಂತ ಯೂನಿಟ್ ಕೇಸ್ ಮಾಡ್ತೇನೆ. ಇದರ ಹಿಂದೆ ಒಂದು ದೊಡ್ಡ ಚಾಲನೆ ಇದೆ ಇನ್ಸ್ಪೆಕ್ಟರ್. ಅವರನ್ನೆಲ್ಲ ಸೆರೆ ಹಿಡಿದು ಒಂದು ಅವರ ಬಂಡವಾಳ ಬಯಲು ಮಾಡಿ ಜೈಲಿಗೆ ಕಳಿಸುವುದು ನಿಮ್ಮ ಕೆಲಸ. ನೀವು ಕೇಳಿದಾಗೆ ಕೇಳಿದಷ್ಟು ಹಣ ಕೊಡುವುದು ನಮ್ಮ ಕೆಲಸ. ಆಮೇಲೆ ನಿಮ್ಮ ಪ್ರಮೋಷನ್ ತಾನೇ ಆಗುತ್ತೆ. ಅದಕ್ಕೆ ಬೇಕಾದ್ರೆ ನಾನು ಸಾಕ್ಷಿ ಇದ್ದೇನೆ. ಯಾಕೆಂದ್ರೆ ಸಂಬಂಧ ಸೂತ್ರಗಳನ್ನೆಲ್ಲ ಬದಲಿಗೆ ಒತ್ತಿ ಕಾನೂನು ಏನು ಅಂತ ತೋರಿಸಿಕೊಟ್ಟ ಛಲಗಾರರು ನೀವು. ಇಲ್ಲಿಯವರೆಗೆ ಸರ್ಕಾರದಲ್ಲಿ ನಮ್ಮಂತವರು ಕೊಟ್ಟ ಕಂಪ್ಲೇಂಟ್ ಪೇಪರ್ ಕೂಲಿಗೆ ಬಿದ್ದು ರದ್ದಿ ಆಗಿ ಹೋಗಿದ್ದಾವೆ. ಆದರೆ ನೀವು ಹೊಸ ಇನ್ಸ್ಪೆಕ್ಟರ್ ಆಗಿ ಬಂದು ಇಂಥ ಕಳ್ಳರನ್ನು ಹಿಡಿದಿದ್ದೀರಿ ಅಂದರೆ ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ಹೌದು ಮುನಿರತ್ನ, ಅದಕ್ಕೆಂದೇ ಗಡಿ ಕಾಯುವ ಸೈನಿಕನಿಗೆ ಮತ್ತು ಸಮಾಜ ಕಾಯುವ ಪೊಲೀಸರ ಕೈ ಕಂಡುಕೊಟ್ಟಿದೆ ಈ ಸರ್ಕಾರ. ಅನ್ಯಾಯ ಮಾಡುವ ಜನಗಳು ಕಣ್ಣು ಕಳೆದುಕೊಳ್ಳುತ್ತಾರೆ ಇವರ ಕೈಯಲ್ಲಿ. ಸಾಹೇಬರೇ, ಇದೇ ರೀತಿ ನೀವು ಸರ್ಪವಾಗಿ ಇಂಥ ಕೇಸ್ ಹಿಡ್ತಾನೆ ಇದ್ರೆ ನಮ್ಮ ಗೌಡರ ದರ್ಪ ಆಕಾಶದ ಎತ್ತರಕ್ಕೆ ಹಾರುವಷ್ಟರಲ್ಲಿ ಸಂದೇಹವೇ ಇಲ್ಲ. ಹೌದು ಇನ್ಸ್ಪೆಕ್ಟರ್, ಈ ಬೆಟ್ಟಪ್ಪ ಅಂದರೆ ಬೆಂಕಿ ಇದ್ದ ಹಾಗೆ. ಇವನೊಂದು ಸಲ ರೋಷಾಗ್ನಿಯಿಂದ ಚೀರಿದರೆ ಆ ಚೀರಿದ ಸೌಂಡಿಗೆ ಒಡೆದು ಹಾರಿ ಬರುವ ಗಿಡಗಳು ನಾಡ ಪ್ರದೇಶವನ್ನೆಲ್ಲ ಈಗ ಹರಡಿ ಈ ಕ್ಷಣವೇ ಸುಟ್ಟು ಬೂದಿಯಾಗಿ ಹೋಗುವುದು ಈ ಜಗತ್ತು. ಅದಕ್ಕಂತೆ ಈ ಒಳಗಿರುವ ಬಡಪಾಯನ್ನು ಹೊರಗೆ ತಂದು ಹೊತ್ತು ನಮ್ಮ ಮೈಲಿಂಗೇಶ್ವರ ಬಂಗಾರವನ್ನು ವಸೂಲಿ ಮಾಡಿ ಕೊಟ್ಟು ಬಿಡಿ. ಲೇ ಅಪ್ಪ ಕಪಾಲೆ ಮಾತಾಡಿ ಹೊಡೆಸ್ಬೇಡ್ಲಿ ಅಪ್ಪ, ಈ ಕೇಸ್ ಉಲ್ಟಾಣ. ಏನೋ ಅವಿವೇಕಿ, ದೇವರ ಕೆಲಸ ನಿಲ್ಲಿಸಿ ಬಿಡುತ್ತೀಯ? ಬಾಯಿ ಮುಚ್ಚಿಕೊಂಡು ನಿಲ್ಲು ಸ್ವಲ್ಪ. ನಾವು ಯಾಕ ಬಾಯಿ ಮುಚ್ಚಿಕೊಂಡು ಗಪ್ಪ ನಿಲ್ಬೇಕು ಬೇಬರಿಸಿ ಬೆಟ್ಟ. ಇದ್ದ ಮಾತು ಇದ್ದಂತೆ ನಿನ್ನ ಮುಂದೆ ಹೇಳಿದರೆ ಇವನೇ ಗಂಡು ಗಬರು. ನೆಟ್ಟಗಿದ್ದ ಮಾತು ನೆಟ್ಟಗೆ ನಿನ್ನ ಮುಂದೆ ಹೇಳಿದ. ನಿನಗೆ ಎದೆಗೆ ಬಂದು ಓದಂತ ಸೌಕರ್ಯ ಈಗ ಅದನ್ನೇ ಹೇಳಿ ಬರೆಸು ಈ ಇನ್ಸ್ಪೆಕ್ಟರ್ ನಲ್ಲಿ. ಅದರಲ್ಲಿ ತಿಳಿಯುತ್ತದೆ ಇವನ ಕಾನೂನಿನ ತಾಕತ್ತು. ಹೌದು ಬೆಟ್ಟಪ್ಪ, ಹೌದು. ಇವನ ಸೊಕ್ಕಿನ ಮಾತಿಗೆ ಮೌನವಿಸಿ ನಿಂತರೆ ನಮ್ಮ ಮಾನವೇ ಉಳಿದಿಲ್ಲ. ನೀವು ಹೇಳಿದ ಹಾಗೆ ಈ ಕಾಕಿ ಅಂದ್ರು ಏನಂತ ತೋರಿಸ್ತೀನಿ ಈ ಪಾಪಿಗೆ. ಆಗಿದ್ದರೆ ಹರಾಮ್ಖೋರ್ ಬೆಟ್ಟಪ್ಪನ ಕಡೆಯಿಂದ ಕಂಪ್ಲೇಂಟ್ ಬರೆಸಿಕೊಂಡು ಚಾಲೆಂಜಾಗಿ ಸ್ವೀಕಾರ ಮಾಡಿ ನಿಮ್ಮ ತಂದೆಯ ಕೊಡ ಕೇಸನ್ನು. ಅದರಲ್ಲಿ ತಿಳಿಯುತ್ತದೆ ಯಾರ್ಯಾರಲ್ಲಿದೆ ಸತ್ಯ ಎಂದು. ಸಾಹೇಬರೇ, ಮಾತಿಗೆ ಮಾತು ಬೆಳೆಸುತ್ತಾ ಈತನನ್ನು ಹೊಲಿಯದೆ ಹಾಗೆ ಬಿಟ್ಟರೆ ನಿಮ್ಮ ಅಧಿಕಾರಕ್ಕೆ ಅವಮಾನ. ನಿಮ್ಮ ಮಾತಿಗೆ ಪ್ರತಿ ಉತ್ತರ ಕೊಡುವ ಈ ನನ್ನ ಕತ್ತಿಗೆ ಕತ್ತಿ ಹಾಕಬೇಕಾದರೆ ನೀವೇ ಮನೆಗೆ ಹೋಗಿ ಮುತ್ತಬೇಕು ಈ ನಿಮ್ಮ ಪೊಲೀಸ್ ಬೆಂಡನ್ನ. ಕಪಾಲ ಮಾತಾಡ
ಸುಲ್ಟ ಸುಮ್ಮನೆ ನಿಂತು ಬಿಡ ಗಪ್ ಬಿಡ. ಅದಕ್ಕೆ ಹೆದರುವ ಹೇಡಿಯಲ್ಲ ಬಡ್ಡಿ ಬಸ ಪಾಯಿ ಗಂಡು. ಇದು ಸಿಕ್ಕಂತೆ ಕುರಿ ಹಾಲು ಕುಡಿದು ಕುಸ್ತಿ ಆಡಿ ಬೆಳೆದು ನಿಂತ ಗಂಡು ದೇಹ. ಆದ್ಯಂತ ನಿಮ್ಮ ಮೇರು ಬಂಡೆ ಬಂದು ಬಿಂದರು ಪಕ್ಕದಾರದು ಇವಾಗ ರಂಗಿಯ ಗಂಡದೆ ಬ್ಯಾಟ. ನೀವು ಎಂತ ಮೋಸದ ಹೊಂಚು ಹಾಕಿ ಈ ಇನ್ಸ್ಪೆಕ್ಟರ್ ಕಿವಿ ಹಿಂಡಿದರು. ಅದಕ್ಕೆ ಹೆದರುವ ಹೇಡಿಯಲ್ಲ ಈ ಬದರಂಗಿ. ಆ ಮೈಲಾರಲಿಂಗೇಶ್ವರ ದೇವಸ್ಥಾನ ಬಂಗಾರ ಕಳ್ಳು ನಾನೇ ಮಾಡಿದ್ದರೆ, ಆ ತಂದೆಯ ಶಕ್ತಿ ಇದ್ದರೆ ಈಗಲೇ ನಾನು ಕಂಡು ಹೋಗಲಿ, ಇಲ್ಲ ಕಾಲು ಮುರಿಯಲಿ. ಇಲ್ಲದಿದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಇದರ ಸತ್ಯ ಏನೆಂದು ನಾನು ತೋರಿಸುತ್ತೇನೆ. ಇನ್ಸ್ಪೆಕ್ಟರ್, ಜೈಲಿನೊಳಗಿದ್ದರೂ ಇವನ ಜಗಳ ಕೇಳುತ್ತಾ ಹಾಗೆ ಸುಮ್ಮನೆ ನಿಂತಿದ್ದೀರಲ್ಲ. ಬೇಗನೆ ಇವನು ಹೊರತರಿಸಿ ಸೊನ್ನದ ನೀರನ್ನು ಕುಡಿಸಿ ಓಡಾಡಿಸಿ ಬೇಟೆಯಾಡಿರಿ ಈ ಮತ ತುಂಬಿದ ಕೋಣನ. ಹೌದು ಬೆಟ್ಟಪ್ಪ, ಹೌದು. ಇವನ ಬಗ್ಗಿನ ಮಾತಿಗಾಗಿ ಮೌನ ವಹಿಸಿ ನಿಂತರೆ ನಮ್ಮ ಮಾನವೇ ಉಳಿಯೋದಿಲ್ಲ. ನೀವು ಹೇಳಿದ ಹಾಗೆ ಈ ಪೊಲೀಸ್ ಕಾಕಿ ಅಂತೂ ಏನಂತ ತೋರಿಸ್ತೀನಿ ಈ ಪಾಪಿಗೆ. ಪಿಸಿ ಏನು ಕೇಳ್ತಾ ನಿಂತಿರುವಿರಿ? ಎಳೆದುಕೊಂಡು ನಡೆಯಿರಿ. ರೀ ಪೊಲೀಸ್ರೇ, ನಿಲ್ಸಿ ಜೈಲು ಬಾಗಿಲು ತೆಗೆಯೋದನ್ನು. ಅದನ್ನು ಹೇಳಲಿಕ್ಕೆ ನೀನ್ಯಾರು? ನಾನ್ ಯಾರ? ಏನು ತಪ್ಪು ಮಾಡದೇ ಇರುವ ಹೆಪ್ಪುಲಿ ಅಂತಿರುವ ಈ ಬಜರಂಗಿಯನ್ನು ಬೇಲ್ ಕೊಟ್ಟು ವಕೀಲರ ಸಮೇತ ಬಿಡಿಸಿಕೊಂಡು ಹೋಗಲು ಬಂದಿರುವ ಈ ಬಜರಂಗಿ ಹೆಂಡತಿ ನಾನು. ವಕೀಲರೇ, ಬೇಗ ಕೊಡಿ ಅವರಿಗೆ ಬೇಲನ್ನು. ಹಾ, ತೆಗೆದುಕೊಳ್ಳಿರಿ ಈ ಬೇಲ್ ನೋಟಿಸ್ ಅನ್ನು. ಪಿಸಿ, ಈ ಬಜರೇಬಿಯನ್ನು ಬಿಡುಗಡೆ ಮಾಡಿರಿ. ಸರ್. ಇನ್ಸ್ಪೆಕ್ಟರ್, ಏನಿದೆಲ್ಲ ಅನಾಹುತ? ಸಾರಿ ಮಿಸ್ಟರ್ ಬೆಟ್ಟಪ್ಪ, ಇದು ಕೋರ್ಟಿನಿಂದ ತಂದಿರುವ ಬೇಲ್ ಆರ್ಡರ್. ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾವು ಬಿಡಲೇಬೇಕಾಗುತ್ತದೆ. ಈಗಾದರೆ ಈ ಮೈಲಾರಲಿಂಗೇಶ್ವರ ಬಂಗಾರದ ಗತಿ ಹೇಗೆ? ಅದೆಲ್ಲ ಮುಂದೆ ತನಿಖೆ. ಇವನೇ ಕಳ್ಳ ಅಂತ ಸಾಬೀತಾದರೂ ಇವನಿಗೆ ಶಿಕ್ಷೆ ಆಗುತ್ತದೆ. ಹಾ, ತಾವಿನ್ನ ಬರಬಹುದು. ಇದರಲ್ಲಿ ಸಂಬಂಧ ಸೂತ್ರ ಏನು ಇಲ್ಲ ತಾನೆ? ಹಾಗಾದರೆ ಗೌಡ್ರ, ಇದನ್ನೆಲ್ಲ ಅವ್ರ ಮುಂದೆ ತಿಳಿಸ್ಬೇಡ್ರಿ, ಸುಮ್ಮ ಬರ್ರಿ. ಇದನ್ನೆಲ್ಲ ಮುಂದೆ ಹೇಗೆ ಮಾಡಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ಹುಳಿಕೇರಿ ಮಸಾಲೆ ಎರಿಯುವ ದೈವಾನ ನಮ್ದಲ್ಲ. ಇನ್ಸ್ಪೆಕ್ಟರ್, ಸಮಯ ನೋಡಿ ಬೇಟೆ ಆಡ್ತೀನಿ. ಮತ್ತೆ ಬರ್ತಾನೆ ಇರ್ತೀನಿ. ನಿಲ್ಲಿರಿ, ನೀವೆಲ್ಲ ಸ್ವಲ್ಪ ನನ್ನ ಮಾತು ಕೇಳಿಸಿಕೊಂಡು ಹೋಗಿರಿ. ಮಿಸ್ಟರ್ ಬೆಟ್ಟಪ್ಪ, ಮುನಿರತ್ನ, ಕಪಾಲಿ, ಗೋಪಿ ಬಸಪ್ಪ, ನೀವೆಲ್ಲ ದೊಡ್ಡವರಾಗಿ ನನಗೆ ಎಂತ ಮೋಸದ ಸಟ್ಟು ಹೊಡೆದರು. ಅದಕ್ಕೆ ಹೆದರುವ ಹೇಡಿಯ ನಾಯಿ ಬದರಂಗಿ. ನ್ಯಾಯ, ನೀತಿ, ಧರ್ಮ ಏನೆಂದು ನನಗೆ ಚೆನ್ನಾಗಿ ಗೊತ್ತು. ಆ ಕಳ್ಳತನ ಯಾರು ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ? ನನ್ನ ಮಾವ, ಅಂದರೆ ಈ ಸಾಹೇಬರ ತಂದೆ. ಅವರ ಕೊಲೆಯನ್ನು ಯಾರು ಮಾಡಿದ್ದಾರೆಂದು ನಾನೇ ಸತ ಕಂಡು ಹಿಡಿದು ಸೊಕ್ಕಿನಿಂದ ಅಮಾಯಕರ ತಲೆ ಮೇಲೆ ಕಾಲಿಟ್ಟ ಮೆರೆಯುತ್ತಿರುವ ನಾವೇ ಪುಂಡರೆಂದು ಅವರ ಒಬ್ಬೊಬ್ಬರು ರುಂಡವನ್ನು ತೆಗೆದು ಮತ್ತೆ ನಾನೇ ಸತ ಈ
ನೋಡಲಿ. ಇಲ್ಲ ಅಂದ್ರ ನಮ್ಮ ಗಂಡ ಸುಡುವಂತ ಗ್ಯಾರಂಟಿನ. ನಡ್ರಿ ಹೋಗೋಣ. ಈ ಎರಡೂ ಗುಂಪಿನ ಮಾಧ್ಯಮಕ್ಕೆ ತಿಳಿಸಿ ಇದರ ಮರ್ಮ ಅರಿಯಲೇಬೇಕು. ತಿಳಿಸಿ ನಡೆ ಹೋಗೋಣ. ಜಾತ್ರ್ಯಾಗ ಎಬಸಾಮ ಧೂಳ ಧೂಳ ಪಾಪಾರ ಮಾವನ ಮಗಳ. ಜಾತ್ರ್ಯಾಗ ಎಬಸಾಮ ಧೂಳ ಧೂಳ ಪಾಪಾರ ಮಾವನ ಮಗಳ. ಅಬ್ಬಬ್ಬಬ್ಬ ಏನ್ ಜಾತ್ರೆಪ್ಪ, ಮೈಲಾರಿಂಗ ಮಾತೇಶನ ಜಾತ್ರೆ. ಇತ್ತ ನೋಡಿದ್ರ ಬಾರಿ ಜನ, ಇತ್ತ ನೋಡಿದ್ರ ಬಾರಿ ಜನ, ಸುತ್ತು ಕಡೆ ನೋಡಿದ್ರ ಕೊರೋನಾ. ಇಷ್ಟು ಲಾಕ್ಡೌನ್ ಮಾಡ್ಯಾರಂದ್ರು ಬಾರಿ ಜನಸಾಗರ ಇತ್ತ. ಆ ಭಗವಂತನ ಚಿತ್ತ ನಮ್ಮ ಮ್ಯಾಲ ಬಿತ್ತ ಅಂದಾಗ ಆ ಮುಖ್ಯ ಕಾರಣಕರು ಹೇಳ್ಯಾರ, ವ್ಯಾಧಿ ಬೂದಿ ಅದಿತ್ಲೆ ಪರಾಚಂದ. ಹಾ ಎಲ್ಲಿ ಎಲ್ಲಿ ನೋಡೋಣ. ಬಿಡಿಸಾರೆ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ. ಬಿಡಿಸಾರೆ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ. ನಮ್ಮ ಪ್ರೀತಿ ಸುದ್ದಿ ಆಗದ ತುಂಬ ಸುದ್ದಿ. ಹೊಟ್ಟೆಲ್ಲ ನೀನು ಕಸಕ ಸಾಲಿಗೆ ಬಂದಿಲ್ಲದಕ. ಹೊಟ್ಟೆಲ್ಲ ನೀನು ಕಸಕ ಸಾಲಿಗೆ ಬಂದಿಲ್ಲದಕ. ನಮ್ಮ ಪ್ರೀತಿ ಸುದ್ದಿ ಬ್ಯಾಡಂತ ಬಿಟ್ಟರೆ ಸುಮ್ಮನ ನಿನ್ನ ಮದುವೆ ಹಂದರದಾಗ ಮಾಡಿ. ನಿಮ್ದು ಆಟ ಆಯ್ತು, ನಮ್ದು ಕೇಳಿಲ್ಲನು. ಹೋಗ್ಲಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ನಂತರದಾಗ ಬಂದು ಮಾಡಲಿಲ್ಲ ಅವಮಾನ. ಇಬ್ಬರು ಕುಣ್ಣ ಕುಣ್ಣ ಪುಣ್ಣ ತೋರಿಸಿದ್ದ ಹರಿಯತ್ತಿತ್ತು ನಿನ್ನ ಊರಗ ಹೋಗ್ತಾನ. ಬ್ಯಾಡಂತ ನಮ್ಮ ತಂಗಿ ಕೈ ಮುಗಿದ ಹೇಳನ. ಹುಟ್ಟಿದ ಹಳಸಿರಿ ಹರಿತಂತ ಬಿಟ್ಟೆ ಹಿರಿಯಕ್ಕಿಂತ ನಿನ್ನ ಬುದ್ಧಿ ಮೊದಲು ಹೋಗ ನಾವು. ಒಂದೆಲ್ಲ ಹೋಗಿ ಹಾಲಡಿಸಿ ನಿನ್ನ ಕೈ ಬಿಡುತ್ತೇನ ಹೋಗ ಹೋಗ ಮಂಡ್ಯ ಗೋಲಿಸೆ. ಬೇಕಾದಾಗ ಮಾವ ಬ್ಯಾಡಾದಾಗ ಯಾವ. ನಿನಗೇನ ಕಣ್ಣಿನ ಮಾಡೇನ, ನಿನಗೇನ ಕಮ್ಮಿ ಮಾಡೇನ. ರಘು ನೀ ಹೇಳ, ನೀ ಹೇಳ. ನೀ ಸಿಗಲಿಲ್ಲ ಅಂತ ನಂಗ ಬೇಜಾರೇನಿಲ್ಲ. ಸುಖವಾಗಿರಬೇಕ ನಿನ್ನ ಮುಂದಿನ ಬಾಳೆಲ್ಲ. ಹೋಗಯ್ಯ ಹೋಗಯ್ಯ ಹೊರಗೆ ಹೋಗೋ ಪ್ರೀತಿಯ. ನಿನ್ನ ಎಲ್ಲೋ ಕಾಣದೆ ಹೋಗಿ ನನ್ನ ಜೀವ ಹೋಗಿ ಹೋಗಿ. ಹೀಗಾಗಿಯಾಗಿ ನಾನು ನಂದು ಹೋಗಿ ಹೀಗೆ ದೂರ ಮಾಡಿದೆ.
ನಿಂತ್ಕೊಂಡು ಶಂಭೂ ಕನ್ನಕತ್ತಿಯಲ್ಲ ನಿನ್ನ ಮೈಯಾಗ ಏನ್ ಏರ್ಪೋರ್ಟ್ ಮೇಲೆ ಸಂತಿ ಹಾಕತಾರನ್ನು ಅಷ್ಟ ಯಾಕ್ರಂದು ನಿನ್ನೆ ರಾತ್ರಿ ಬರ್ತಿ ಅಂತ ನಾ ಶಾಲಿ ಕೊಳದಾಗ ಕಾದ ಅಲ್ಲೇ ಕೂತಿ ಬೆಳಿಗ್ಗೆ 6 ಗಂಟೆಗೆ ಬಂದ್ಲಿ. ಯಾಕ ಬರ್ಲಿಲ್ಲ? ಏನ್ ಮಾಡ್ಲಿ ಅಮ್ಮಪ್ಪ ಬಡ್ಡಿ ವಸೂಲಿ ಮಾಡಕ್ ಹೋಗಿ ಕಾಲ್ ಮುರ್ಕೊಂಡ್ ಬಂದನ ಅವನು ಆರೈಕೆನ ಮಾಡ್ಕೊಂಡಿದ್ದೀನಿ. ಹೌದು ಜಾತ್ರೆ ಚಂದ ಆತನು. ಕೈ ತುಂಬ ರೊಕ್ಕ ಬಾಯಿ ತುಂಬ ಮಾತ ಹೊಟ್ಟೆ ತುಂಬ ಊಟಿದ್ರ ಜಾತ್ರೆ ತಾನ ಚಂದ ಆಗ್ತೈತಿ. ನೋಡ್ಬೇಕ ಈ ವರ್ಷ ಒಗ್ಗೈಗಳು ಕುಣಿತ ಚಾಟಿ ಹೊಡಿತ ಅವನವನ ಆ ಭಗವಂತನ ನನ್ನ ಮ್ಯಾಗ ಬಂದು ಕುಳ್ತಂಗಾಗಿತ್ತ. ಹೌದಾ? ಆ ದೇವ್ರ ಹತ್ರ ಹೋಗಿ ನೀನ ಪುಣ್ಯವಂತ ಆಗಿ ಬಂದಿದ್ದಿ. ಹೆಂಗು ನೀನು ಪುಣ್ಯ ಮಾಡ್ಕೊಂಡು ಬಂದಿದ್ದಿ. ಅದ ಕೈಲೆ ನನ್ಗೂ ಮುಟ್ಟಿ ಬಿಡು, ನಾನು ಹೋಗಿ ಬಂದಂಗ ಆಗತ್ತ. ಇಂಥ ಪದವಿ ನೀ ನನಗೆ ಕೊಡ್ತೀಯ? ಯಾಕ ಕೆಮ್ಮಾಕತ್ತೀಯಲ್ಲ? ಮುಟ್ಟದ ರೊಟ್ಟಿ ಮೇಲೆ ಕೆಮ್ತಾರ. ಯಾಕ ಮತ್ತ ಕರುಣ ಬಂತ? ಯಪ್ಪ ನೀ ಮುಟ್ಬಿಟ್ಟೆ 6 ತಿಂಗಳು ಜಗತ್ತಾಳ ಇಲ್ಲೇ. ಯಾಕ ಮತ್ತೇನಾರ ಜುಮ್ 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 ಅನ್ನಕತ್ತ? ಜಮ್ 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 ಏನಿಲ್ಲ, ಒಂದ ನೀ ರೊಮ್ಯಾಂಟಿಕ್ ಆಗಿ ಹತ್ತಾಕತ್ತೈತಿ. ಅಮ್ಮ ಮತ್ತೆ ತವ ಮಾಡ್ತಿದ್ದ ಒಬ್ಬರಿ ಬಿಸ್ಲಿಂಗಿ ಬಾ ನನ್ನ ಕೈ ಹಿಡ್ದ ಮುಂದಕ್ಕೆ ಕರಿ ಕಂಬಳಿ ಬುಡಕ ನೀ ಹಾಸ
ಹಳ್ಳಿ ರಂಬೆಗೆ ಬೇಳೆ ಗೊಂಬೆಗೆ ಯಾಕೋ ತಗದರ ನೀ ಯಾಕಂದ್ರೆ ತೇಟಲ್ಲಿ ಕೊಡ್ವಾರ ನಿಮ್ಮಂತ ರೋಗಗಳಿಂದ ಡಾಕ್ಟರ್ ಬರೋದು ಸುಲಭ ಅಂತ ಅಂದಂಗ ನಿಮ್ಮಿಬ್ಬರು ನಡ್ಕೊಂತ ಹೊಡ್ಯಾಕ ಬಂದೇನೆ ಲೇ ನಾ ದೊಡ್ಡನಲ್ಲೇ ನನ್ನ ಹೊಡಿತೀಯ ಯಾವ್ದ ಬೆಳಗ್ನಾಗ ಹೇಳಿದ ಪ್ರತಿಭೆ ಎಲ್ಲೇ ನಳಾಕತ್ತಾವ ಯಾರಿಗ್ ಗೊತ್ತವು ಇನ್ನ ನಗುತ್ತೆ ಹಾರ್ಟ್ ಅಟ್ಯಾಕ್ ಆತ ನಮ್ದು ನೀ ಏನಂತಿದ್ದೀನಿ ಕಿಸ್ಬಾಯಿ ಹಳೆ ಕಿಸ್ಬಾಯಿ ಈ ಕೊರೋನಾ ಹೊಸ ರೂಪಾಂತರ ಈ ರೂಪಾಂತರ ಬಂದೈತೆ ಅದಕ್ಕೆ ನಿಮ್ನ ಚೆಕ್ ಮಾಡಿ ಕೊರೋನಾ ಇಂಜೆಕ್ಷನ್ ಕೊಡಕ್ ಬಂದೈತಿ ಯಾತ್ರಲ್ಲ ದೊಡ್ಡಣ್ಣ ಇವ್ನ ಯಾಕೋ ಸಂಶಯನ ಬರಾಕತ್ತೈತಿ ನನಗ ಬರೀ ಎತ್ತನಕ್ಕ ಮಗ ಇವನು ಅದೇ ಯಾಕೆ ಸಮಸ್ಯೆ ಬರ್ತೈತಿ ಈ ಮಗ ಇರೋದು ನಿನ್ನ ಸಮಸ್ಯೆ ಹಚ್ಚಕ ನಾ ಇರೋದು ನಿನ್ನ ಸಮಸ್ಯೆ ನಿರಾಕರಣೆ ಮಾಡಕ ನನಗೆ ಯಾಕೋ ಅನ್ಸತೈತಿ ನೀ ಸಂಶಯ ಇಡಾಕ ಬಂದಿ ಅಂದಂಗ್ ಕಾಣ್ಸಕತ್ತೈತಿ ನನಗ ಹೌದ್ ಮಾತ್ರ ನಿನ್ನೆ ಮಠ ಮಧ್ಯಾಹ್ನ ಬಿಸಿಲಾಗ ಒಂದ್ ಹುಡುಗಿ ಕೈ ಹಿಡ್ಕೊಂಡ ಬಾರ ಹುಡುಗಿ ಕಂಗಾಲಾಗ್ಯಾನ ತಿಳ್ಕೊಂಡ ಅಡ್ಡಾಡ್ತಿದ್ವಿ ಮಗ ಏನಾರ ಗೊತ್ತೈತೆ ನಿನಗ ಲೇ ತಮ್ಯ ಯಾಕೆ ಸುಳ್ಳು ಹೇಳಿ ನನ್ನ ಸಂಸಾರ ಹಾಳು ಮಾಡಕತ್ತಿಲ್ಲ ತಮ್ಮ ಲೇ ದೊಡ್ಡ ನೀ ಬಾ ದೊಡ್ಡ ಮೋಸ್ಕರದಿ ಸರಿ ಮಗನ ಹಿಂದಕ್ಕ ನಂದೇ ಸುಳ್ಳು ಹೇಳಕ್ ತಲೆ ಕೆಟ್ಟೈತಲ್ಲೇ ಮಗನ ಲೇ ದೊಡ್ಡ ನೀ ಬಾ ದೊಡ್ಡ ಮೋಸ್ಕರದಿ ಸರಿ ಹಿಂದಕ್ಕ ಇಲ್ಲೋ ಮಗ ನಾನು ನಿನ್ನ ಮನಗಡ್ಡ ಮೋಸಗಾರ ಅದೀನಿ ಇಲ್ವಾ ನಾನು ನನ್ನ ನಿಜವಾದ ಮೋದಗಾರದಿಲ್ಲ ತಮ್ಯ ನಾನು ಮನಗೆದ್ದ ಮೋಸಗಾರ ಅದೀನಿ ಏ ರಂಗು ನೀ ಈ ಕಡೆ ತಿರುಗ ನಾ ತಂದಿನಿ ನಿನಗೆ ಲಗ್ನದ ಈ ಸುದ್ದಿ ಬೇಕ್ರ ನೀನ್ ರೇಪ ಮಾಡ್ತಾನೆ ಇವತ್ತು ಸನ್ನಿ ನೋಡಿಲ್ಲ ದೇವ್ರ ಮನಸ್ಸಿಗೆ ಬಂದಿಲ್ಲ ಇಲ್ಲಿ ಕೈ ಹಿಡಿಯಕ್ ಕಳ್ಸ್ಯಾನ ನಾನು ಇಲ್ಲಿಗೆ ಲೇ ಡಾಕ್ಟರ್ ನೀ ಹೇಳ್ತಾರೆ ಅಂತ್ಯಾ ಇವ ಹೇಳ್ತಾರೆ ಅಂತ್ಯಾ ನಾನು ಯಾಕೆ ಸುಳ್ಳ ರಂಗು ಕೇಳಿಲ್ಲ ಆ 7 ಕೋಟಿ ರಕ್ಷರ್ನ ಸವಾರಿ ಮಾಡಿ ನಂದ ಬಂದ ಭಕ್ತರನ್ನ ಉದ್ಧಾರ ಮಾಡಿ ಆ 7 ಕೋಟಿ ಪರ್ಯಾಪಜನ ಭಕ್ತ ಇದೆ ನಾನು ನಿನ್ನೆ ವಿಳಂಬ ದರ್ಶನ ಪಡೆದುಕೊಂಡ ಹೊರ ಪಡಿಸಿಕೊಂಡ ಬಂದಾನೆ ಬಾಬಾ ಹೋಗೋಣ ನೀನು ಆ ದೇವ್ರ ಹೊರಗ ಪಡ್ಕೊಂಡು ಬಂದಿ ಅಂದ್ಮೇಲೆ ನಾನು ನೀನನ್ನ ಸರ್ದಾರ ಆಗತ್ತೆ ಮತ್ತೆ ಕಟ್ಟಿ ಹೊಟ್ಟಿ 9 ಅಡಿ 9 ಚಲ್ವಾ ಎರಡು ಬೆಳಿಗ್ಗೆ 6 ಗಂಟೆ ಮಟ್ಟಿದ್ರೆ ಬ್ಯಾಸ್ರ ಇಲ್ಲ ನಮಗ ಮಾಲಾಕ್ರೆ ಹತ್ತು ಏ ಹಾಕು ಬೆಳಿಗ್ಗೆ ಎದ್ದು ರಗ್ಗಟ್ಟು ಮುಕ್ಕೊಂಡ್ರೆ ಎಲ್ಲ ಬಂದವ ಏ ನಮ್ಮ ಲವರಿಗೆ ಹೇಳಿಬಿಟ್ಟು ನಾವು ಈ ದೀಪಾವಳಿ ಮಾಡಿ ಹೋಗಂತೇಳಿ ಚಾಲು ಹಾಕೇ
ಜಾತ್ರೆ ಅಂತ ಮುಗೀತು ದೇವ್ರ ಪ್ರಸಾದ ಬಾಂಡೆ ಸಾಮಾನು ಕೈ ಕೊಟ್ಟು ಸ್ವಚ್ಛ ನೋಡಿ ಕೈ ಏ ಅನ್ನ ಮಾಡಿ ತಿಂತಾನಂತೀನಿ ತಿಕ್ಕಿನ 12 ಹಣ ಎತ್ಲಿ 12 ಊಟ ಬಡಿಲಿ ಬರೇ ಬೆಳಗಿನ ಸುಟ್ಟು ಬರೀ 12 ಕೂತಾನ 12 ನೀ ಏನ ಇದ್ರ ಕಡೆ ಬಂದ್ಮೇಲೆ ಕಬಡ್ಡಿ ಟೀಮ್ ಇನ್ನೊಂದು 12 ಮುಗಿಸ್ಬೇಕು 13 ಆಗ್ಬೇಕು ಮಗನಿಗೆ ಬಿಟ್ರಿ ಈ ಮಗನ್ ರೇಪ ಮಾಡ್ತಾನೆ ಇವತ್ತು ನೀನು ಬರ್ತಿಗೆ ಹೊತ್ತಿಟ್ಟು ಮಾಡಕ ಬಂದೇನೆ ಇಬ್ಬರನ್ನ ಕೊಡೆ ಮಾಡ್ತಾನೆ ನಡ್ರಿ ದೋಸ್ತ ಇನ್ನು ಹೋಗೋಣ್ರ ನಡ್ರಿ ಬಾ और किसी का दौलत नहीं, रंडी किसी का औरत नहीं, पुलिस किसी का मदद नहीं, बेटा किसी को दोस्ती नहीं। ಈ ಬೆಟ್ಟಪ್ಪನ ಆಶಾ ಗೋಪುರ ಎಂದು ಖುಷಿ ಹತ್ತಿದೆ. ಇಂದ್ರ ಪದವಿಯ ದೇವೇಂದ್ರನಂತೆ ಅನೇಕ ಕನ್ಯೆಯರ ಕೈ ಹಿಡಿದು ರಾಜಭಾರ ಮಾಡುವುದಾಗುವುದಿಲ್ಲಗೆ. ಈ ಬೆಟ್ಟಪ್ಪ ಗುಡುಗಿದರೆ ಗಡಗಡನೆ ನಡುಗುವರು ಈ ನಾಡಿನ ಜನರು. ಈ ಬೆಟ್ಟಪ್ಪ ಒಂದು ಸಲ ಕೈ ಎತ್ತಿದರೆ ಕೈ ಮುಗಿದು ನಿಲ್ಲುವರು ಈ ನಾಡಿನ ಜನರು. ಅಂತದರಲ್ಲಿ ಹೇಗೋ ಚಿತ್ತೊಬ್ಬ ಬಡ ಬಜರಂಗಿ ನನಗೆ ಎದುರಾಗಿ ನಿಂತಿರುವನೆಂದರೆ ಇದಕ್ಕೆ ಯಾವುದೇ ಒಂದು ಹಿನ್ನೆಲೆ ಇರಲೇಬೇಕು. ಬಜರಂಗಿ ಇಂದು ನಿನ್ನ ಹೆಂಡತಿಯ ಸಹಾಯದಿಂದ ಬೇಲಾಗಿ ಮನೆಗೆ ಹೋಗಿರಬಹುದು. ಆದರೆ ನಾಳಿನ ಕೋರ್ಟ್ ಆದೇಶದ ತನಿಖೆಯಲ್ಲಿ ಸಾಕ್ಷಿ ಸಮೇತ ತಂದು ನನ್ನ ಮುಂದೆ ನಿಲ್ಲಿಸಿ ನಾ ಮಾಡಿದ ಅನೇಕ ಕೊಲೆ ಕೇಸಿನೊಂದಿಗೆ ಈ ಊರಿನ ಮೈಲಾಲಿಂಗೇಶ್ವರನ ಬಂಗಾರ ಕದಿತು ನೀನೇ ಎಂದು ಸಾಬೀತು ಮಾಡಿ ಮತ್ತೆ ನಿನ್ನನ್ನು ಸೆರೆಮನೆಗೆ ಸೇರಿಸದಿದ್ದರೆ ಶತ್ರುನ ಮಾವ ಬೆಟ್ಟಪ್ಪ ಗೌಡನೇ ಅಲ್ಲ.
ರೇಣು ಬಸಪ್ಪ ಈ ನಿನ್ನ ಮಾತಿನ ಅರ್ಥ ಇಷ್ಟು ತಿಳಿದಿಲ್ವೇ ನಿಮಗ ಅದಕ್ಕ ನಾ ನಿನಗ ಹುಚ್ಚ ಮುಂಡೆ ಗಂಡ ಅನ್ನೋದು ಅಲ್ಲೋ ಆ ಸುಧಾಕರ್ ಯಾರ ಆ ಕಾವೇರಿಯ ಅಣ್ಣ ಆ ಬದ್ರಂಗಿ ಏನಾಗ್ಬೇಕ ಕಾವೇರಿಗೆ ಗಂಡನಾಗಬೇಕು. ಆ ಸುಧಾಕರ್ಗೆ ಕಾವೇರಿ ಬದ್ರಂಗಿ ಏನಾಗ್ಬೇಕ ಕಾವೇರಿ ತಂಗಿ ಆಗಬೇಕು, ಬಜರಂಗಿ ತಂಗಿ ಗಂಡ ಆಗಬೇಕು. ಹಾ ಅಲ್ಲೇ ಇರೋದ್ ನೋಡ್ರಿ ಮಜಾ. ಆಗಿರುವಾಗ ಆ ಸಂಬಂಧ ಕೂಡ ಕೂಡುತ್ತ ಆ ಕಾವೇರಿ ಅಣ್ಣನ ಮನ ಒಲಿಸಿ ಆ ಕೇಸ್ ಡೀಲ್ ಮಾಡೇ ಮಾಡ್ತಾಳ. ನಮ್ಮ ಕೆಲಸ ಆಗೋದು ನೋ ಗ್ಯಾರಂಟಿ ಗೌಡ್ರ. ಬಸಪ್ಪ ನಾವು ಹಾಕ್ಯಾರಿ ಎದೆ ಹರ್ಕೊಂಡ್ ಕಿಸಪ್ಪ. ಏನ್ ತಲೆ ಹರತೆ, ಬೇಗ ಇದಕ್ಕೊಂದು ಉಪಾಯ ಹೇಳು. ಹೌದು ಉಪಾಯವಿದೆ. ಆ ರಾಮದೇವ್ ಎಲ್ಲಿರೋನು ಅವನನ್ನು ನೀನು ಸೆರೆ ಹಿಡಿದ ಕಟ್ಟಿ ಹಾಕ್ಯ ಅವನ ಆಸ್ತಿ ಎಲ್ಲ ಎತ್ತಿ ಹಾಕ್ಯ ಅಣ್ಣನ ಆವೇಶಕ್ಕೆ ಅವಸರದಿಂದ ಬರುವ ಭದ್ರಕೆಯನ್ನ ಆವೇಶ ಮಾಡ್ಲಿಕ್ಕೆ 100 ಮಂದಿ ಜನ ಸಾಕ. ಆ ನಂತರ ಇನ್ಸ್ಪೆಕ್ಟರ್ ಸುಧಾಕರ್ನಿಗೆ ಹೇಳಿ ಅವರಿಂದಲೇ ಅವನನ್ನು ಗುಂಡು ಹಾಕಿಸಿ ಬಿಡೋಣ. ಏನಂದ್ರಿ ಇದಕ್ಕ? ಹೌದು ಗೌಡ್ರೆ, ಒಳ್ಳೆ ಪ್ಲಾನ್ ಹಾಕಿದ್ದಾನೆ, ಇದನ್ನೇ ಮಾಡಬೇಕು. ಗುಡ್ ಗುಡ್ ಐಡಿಯಾ ಬಸಪ್ಪ. ಇದ್ದರೆ ಇರಬೇಕು ನಿನ್ನಂತ ಬುದ್ಧಿವಂತ ಗೆಳೆಯ. ಇಂಥ ಪ್ಲಾನಿಗೆ ಎಂತ ಗುಡ್ಡವಾದರೂ ಸಿಡಿದು ಚೆಲ್ಲಿ ಹೋಗುತ್ತದೆ ಈ ಕ್ಷಣವೇ. ಹಾಗಾದರೆ ಪ್ರಪಾಲಿ ನಾಟಕ ಇತರನ್ನು ಹಿಂದೆ ಮನೆಗೆ ಬರಲಿಕ್ಕೆ ಹೇಳು. ಯಾರಿಗೆ ಯಾವ ಕೆಲಸ ಹಚ್ಚಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು, ಅದನ್ನೇ ಮಾಡುತ್ತೇನೆ. ಬನ್ನಿ ಹೋಗೋಣ. ಹಾ ನಡಿ ನಡಿ. ನೀರು ಹಾಕುತ್ತಾ ಕೂತಿದ್ರೆ ನಡೀರಿ, ಸ್ನಾನ ಮಾಡಿ ಮೊದಲೇ ಊಟ ಮಾಡಿ. ಏನು ಮಾಡಲಿ ಸೀತಾ? ಸುಧಾಕರನ ಮನೆಯಿಂದ ಹೊರ ಬಂದ ನಾವು 1 ವಾರವಾಯಿತು. ಅಂದಿನಿಂದ ಇಂದಿನವರೆಗೂ ತಮ್ಮ ಬಜರಂಗಿ ಕಾವೇರಿಯ ಸುಳಿವೇ ಇಲ್ಲ. ಹೇಗಿರುವರು, ಎಲ್ಲಿರುವರು, ಯಾವ ಕೆಲಸದ ನಿಮಿತ್ತ ಹೊರ ಹೋಗಿರುವರು ನಮಗೊಂದು ತಿಳಿಯುತ್ತಿಲ್ಲ. ದುಃಖಿಸಿ ಆಘಾತದಿಂದ ಕಣ್ಣೀರು ಹಾಕುತ್ತಾ ಕೂತ್ಕೊಳ್ಳಿದ್ರೆ ಯಾವ ಪ್ರಯೋಜನವೇ ಇಲ್ಲ. ಆ ದೇವರಿಗೆ ನಮ್ಮ ಮೇಲೆ ಸ್ವಲ್ಪ ಕರುಣೆ ಇಲ್ಲ ಅಂದಮೇಲೆ ದುಃಖಿಸುವುದರಲ್ಲಿ ಯಾವ ಅರ್ಥವಿದೆ? ಸರ್ವವ್ಯಾಪ್ತಿ ನೀರಾಬಾರಿ ಭಗವಂತ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಸೀತಾ. ಆದರೆ ನಮಗೆ ಯಾವ ಜನ್ಮದ ಪಾಪದ ಫಲವು ನಮಗೊಂದು ತಿಳಿಯುತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಅಣ್ಣ ಬಸವಣ್ಣ ಹೇಳಿದ್ದಾನೆ, ಕರಿ ಅಂಜುವುದು ಅಂಕುಶ ಕೈಯ, ಗಿರಿ ಅಂಜುವುದು ವಜ್ರಾಯುಧ ಕೈಯ, ಕಾನನ ಅಂಜುವುದು ಬೆಂಕಿ ಕಿಡಿಗೈಯ. ನಾವು ಮಾಡಿದ ಪಾಪ ಅಂಜುವುದು ನಿನ್ನ ನಾಮ ಸ್ಮರಣೆಗಯ್ಯ, ಕೂಡಲ ಸಂಗಮ ದೇವ ಅಂತ. ಎಲ್ಲವೂ ಶಿವನಿಗೆ ಅವನ ಇಚ್ಛೆಯಂತೆ ಆಡುವುದೇ ನಮ್ಮ ಕರ್ತವ್ಯವಲ್ಲವೇ? ಹಾ ಸೀತಾ, ಎತ್ತುಗಳಿಗೆ ನೀರು ಕುಡಿಸುವ ಹೊತ್ತಾಯಿತು. ಶೆಡ್ಡಿಗೆ ಹೋಗಿ ನೀರು ಕುಡಿಸಿ ಬೇಗ ಬಂದ್ಬಿಡ್ತೀನಿ. ಹಾ ಹುಷಾರ್. ಆಯ್ತು, ಬೇಗನೆ ಬಂದ್ಬಿಡಿ. ದೇವ ಅಖಂಡೇಶ್ವರ ಯುಗ ಯುಗದಲ್ಲಿ ಅವತರಿಸಿ ಬಂದಂತೆ ಈ ಕಲಿಯುಗದಲ್ಲಿ ಅವತರಿಸಿ ಬಾ ತಂದೆ. ನಮ್ಮ ಬಡವರನ್ನು ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೊಡಿದೆ. ಓಹೋ, ಇವಳೇನು ಬೇಲೂರಿನ ಶಿಲ ಬಾಲಕಿಯೋ? ಎಲ್ಲ ಇಂದ್ರ ಲೋಕದಿಂದ ಹೊರಗಿಂದ ಬಂದ ರಾಮಯ್ಯ. ಯಾವ ಕಡೆಯಿಂದ ಚುಂಬಿಸಿದರು ಸಕ್ಕರೆಯ ಪಾಕವೇ ಇರಬಹುದು. ಛೇ, ಏನಿವಳ ಮೈ ಮಾಟ, ಉಟ್ಟ ಸೀರೆಯಲ್ಲಿ ನೀಟಾಗಿ ಕಾಣುವ
ಈ ಕಣ್ಣಿನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ಓ ಇವನೇನು ಕಾವೇರಿಯೋ ಎಲ್ಲ ಇಂದ್ರ ಲೋಕದಿಂದ ಇಳಿದ ಬಂದ ರಾಮ. ಏನೇ ಆಗಲಿ ಬಂದಿರುವಿನೆಂದ ಮೇಲ ಇವನನ್ನು ಮುತ್ತಿಟ್ಟ ಹೋಗಲೇಬೇಕೆ. ಯಾರಮ್ಮ ನೀನು? ಯಾರವರು? ಯಾರು ನೀವು? ಪರಿಚಯ ಇಲ್ಲದವರ ಮನೆಗೆ ಪ್ರವೇಶಿಸಿ ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಲ್ಲ, ಯಾರು ನೀವು? ನಾನಾ? ಪ್ರಶ್ನೆಗೆ ತಕ್ಕಂತೆ ಉತ್ತರ. ಈ ಊರಿನ ಅಗರ್ವ ಶ್ರೀಮಂತ ಕಟ್ಟಪ್ಪ ಗೌಡನ ಸ್ನೇಹಿತ. ಅವನೆಲ್ಲ ಸಂಸ್ಥಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಮುನಿರತ್ನ ಅಂತ. ಓಹೋ, ಗೊತ್ತಾಯ್ತು. ಅವನೊಬ್ಬ ಊರನ್ನೇ ಹಾಳು ಮಾಡಲು ಬರ್ತಿರುವ ಮನೆ ಮೂರ್ಖ. ಅವನ ಸಂಸ್ಥೆಯಲ್ಲಿ ಎಂಡಿಯಾಗಿ ಕೆಲಸ ಮಾಡಿ ಅಪರಿಚಿತರ ಮನೆಗೆ ಪ್ರವೇಶ ಮಾಡುತ್ತಿರುವ ನೀನಪ್ಪ ಶತ ಮೂರ್ಖ. ಹೆಚ್ಚಿಗೆ ಮರು ಮಾತನಾಡಲು ಹೊರಟು ಹೋಗ ಮೊದಲಿನಿಂದ. ಹೊರಟು ಹೋಗಲು ಬಂದಿಲ್ಲ ಎಲ್ಲಿ? ಸಿಹಿ ಜೇನು ತುಂಬಿರುವ ಈ ನಿನ್ನ ಕೆನ್ನೆಗೆ ಮುತ್ತಿಟ್ಟು ಕಾಮ ಸುಖದಿಂದ ಕಂಗಾಲಾಗಿ ಬರುತ್ತಿರುವ ನಿನ್ನ ಕೆನ್ನೆಗೆ ಮುತ್ತಿಟ್ಟು ಬಾ ರಾಣಿ ಬಾ. ಹಾಳಾಗುತ್ತಿರುವ ಈ ನಿನ್ನ ಜೀವನವನ್ನು ಬದಲಾಯಿಸುತ್ತೇನೆ. ಬೇಗ ಬಂದು ಆವರಿಸಿಕೊಳ್ಳು ನನ್ನ ತೋಳ ತೆಕ್ಕೆಯಲ್ಲಿ. ದೂರ ಸರಿದು ಮಾತನಾಡಲೇ ದುರಾತ್ಮ. ನಾನು ಯಾರು ಅಂತ ತಿಳಿದುಕೊಂಡಿರುವೆಯೋ ನೀನು? ಅಂದು ವೇದವತಿ ಪುನರ್ಜನ್ಮವನ್ನು ತಾಳಿ ಸೀತೆಯ ಮಾತೆಯಾಗಿ ಅವತರಿಸಿ ಬಂದು ರಾವಣನ ಸರ್ವನಾಶ ಮಾಡುವುದಕ್ಕಾಗಿ ಬಂದಿರುವ ಈ ಕಲಿಯುಗದ ಸೀತೆ ನಾನು. ಅಷ್ಟೇ ಅಲ್ಲವೋ, ಚಳಿ ಮಳಿ ಅನ್ನದ ದೇಶಕ್ಕೆ ಅನ್ನ ಹಾಕುವ ರೈತನಾಗಿರುವ ರಾಮ ದೇವನಾದ ಅವರ ಸತಿ ನಾನು. ಇಷ್ಟು ತಿಳಿದೆ ನೀನು ನನ್ನನ್ನು ಮುಟ್ಟಲು ಬಂದಿದ್ದೆ, ಆದರೆ ಸುಟ್ಟು ಬೂದಿಯಾಗಿ ಹೋಗುವೆ ಅಷ್ಟೇ. ಓ ಆ ಆ ರಾಮದೇವನ ಪ್ರೀತಿಯ ಸತಿ ಸೀತನ. ಶಭಾಷ್, ಮೆಚ್ಚಿದೆ ಈ ನಿನ್ನ ಬುದ್ಧಿಯ ಮಾತಿಗೆ. ಅಚ್ಚರಿಯ ಇರುವ ನಿನ್ನ ಬಿಚ್ಚು ಮನಸ್ಸಿನಿಂದ ಆ ಶ್ರೀರಾಮನ ಸತಿಯೇ ಸರಿ. ಹೇಳು, ನಿನ್ನಂತೆ ಅವಳು ಹಠ ಮಾಡಿದ್ದರಿಂದಲೇ ಆ ಲಂಕಾಧಿಪತಿ ರಾವಣ ಶೋಕವನ್ನು ತಳ್ಳಿ ಅವನೊಂದಿಗೆ ಇದ್ದ ಎನ್ನುವುದು ಮಾತನಾಡಿದಳು. ಏನು? ನಾನು ಸುಮ್ಮನೆ ಇದ್ದಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ? ಏನು ಹೋಗ್ಲಿ ಅಂತ ಮರ್ಯಾದೆ ಕೊಟ್ಟು ಮಾತನಾಡ್ತಾ ಇದ್ರಿ, ಬಾಯಿಗೆ ಬಂದ ಹಾಗೆ ಮಾತನಾಡಿ ಅಲ್ವೇ? ಏನು ಅಂದೆ ನೀನು? ನಾನು ಸುಮ್ಮನೆ ಇದ್ರೆ ನನ್ನನ್ನು ಹೊತ್ತುಕೊಂಡು ಹೋಗ್ತೀಯಾ? ನೀನು ನನ್ನ ಜೀವನವನ್ನೇ ಬದಲಾಯಿಸ್ತೀಯ. ಅಯ್ಯೋ, ಎಂತೆಂಟವರೇ ಜೀವನ ಬದಲಾಯಿಸಕ್ಕೆ ಬಂದಿದ್ರೆ ಜೀವನವನ್ನೇ ಬದಲಾಯಿಸ್ಕೊಳ್ಳಲಾರವಳು ನಾನು. ಯಾರು ಕೂಟಿ ಇದೆಯಾ ನನ್ನ ಜೀವನವನ್ನೇ ಬದಲಾಯಿಸ್ತೀಯ? ಅದು ಅಲ್ಲದೆ ಸೀತೆ ಅಂತ ನನ್ನನ್ನು ಹೊತ್ಕೊಂಡು ಹೋಗ್ತೀಯ. ಏಯ್, ಸಿಂಧೂರ ಲಕ್ಷ್ಮಣನಂತಿರುವ ನನಗೂ ಒಬ್ಬ ಮೈದುನವಿದ್ದಾನಲೇ. ತಾಕತ್ತು ನಿನ್ನಲ್ಲಿ ನಿಂತಿದ್ದೆ ನಿಜವಾಗಿದ್ದರೆ ಬಾರಲೇ ನಿನ್ನ ರಕ್ತ ಗೋಪೆ ಆಡದನು. ಹುಡುಗ ಸೇರಿಸಿ ನನ್ನನ್ನು ಹೆದರಿಸ್ತಾನೆ. ನನ್ನ ಕೋಪವನ್ನು ಕೆರಳಿಸಬೇಡ. ನಾನು ಹಠಕ್ಕೆ ಬಿದ್ದರೆ ಮುಂದಿಟ್ಟ ಕಾಲನ್ನು ಎಂದು ಹಿಂದಕ್ಕೆ ಇಟ್ಟವನನ್ನ ಈ ಮುನಿರತ್ನ ನಾನು ಮನಸ್ಸು ಮಾಡಿದರೆ ಈ ಕ್ಷಣದಲ್ಲೇ ನಿನ್ನ ಸೀಮೆ ತಿಂದು ಸಿಪ್ಪೆ ಬಿಸಾಕಿ ಬಿಡುವೆ. ಏಯ್, ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದರೆ ಅಲ್ಲಿ ಹುಲಿ ಇಟ್ಟಿರುವ ನನ್ನ ಮೈದುನ ಇಲ್ಲಿಗೆ ಬಂದೇ ಬರ್ತಾನೆ. ಅವನು ಬರೋದ್ರೊಳಗಾಗಿ ನಾನು ನಿನ್ನ ರಕ್ತ
ಈ ನಿನ್ನ ಪ್ರಾಣಕ್ಕೆ ಪ್ರತಿಜ್ಞೆ ಮಾಡಿ ಹಗಲಿರುಳು ನಿತ್ಯವಾಗಿ ನಿನ್ನ ರಕ್ತಕ್ಕೆ ಬಾಯಿಸ ಭರಿಸಿ ನೆಚ್ಚಳವಾಗಿ ಈ ಗುಡಿ ನೆನೆಸಿ ರಕ್ತ ಕುಡಿಯಬೇಕೆಂದು ಓಡೋಡಿ ಬಂದ ವೀರ, ಆ ಹನುಮ ಶಕ್ತಿಯ ಬಜರಂಗಿ ಎಂಬ ವೀರ. ನನ್ನ ರಕ್ತ ಕುಡಿಯಬೇಕೆನ್ನುವುದು ನಿನ್ನ ಚರಿತ್ರೆಯಲ್ಲಿ ಬರೋದಿಲ್ಲ ಸುಧೆ. ನಾನು ಅಮರ ವೀರ ಮಣಿರತ್ನ. ನನ್ನ ಗಾನಕ್ಕೆ ಸಿಲುಕಿದ ನೀನಿನಂತೆ ನನ್ನ ಕೈಯಲ್ಲಿ ಸಿಕ್ಕು ವಿಧ ವಿಧಿಗವ ಗಾಳಿ ಸಾಯುವೆ. ಯಾಚರ ಬಾಮುತ್ರ ನೇರನ ಹೇಳಿ ನನ್ನ ಮಗನೇ. ಅದೇ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣು ತೆಗೆದುರೊಳಗಾಗಿ ನಿಮ್ಮೊಬ್ಬ ರುಂಡವನ್ನು ತೆಗೆದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ಈ ನಾಡಿನ ಜನ ನಾನು ಹೇಳಿ ಎಂದು ಏಕೆ ಹಾಕಿ ನಗಲಿ? ಈಗ ನೀನೇ ನನ್ನ ಮಗನೇ ಬಲಿ. ಅವನನ್ನು ಕೊಲ್ಲಬೇಡ ಅಕ್ಕ, ಅವರನ್ನು ತಡೆಯಬೇಡ. ಸರಿ ಹಿಂದಕ್ಕೆ. ಇಂಥ ಪಾಪಿಗಳನ್ನು ಕೊಲ್ಲದೆ ಬೇರೆ ದಾರಿನೇ ಇಲ್ಲ. ಇಂಥ ಪಾಪಿಗಳ ರಕ್ತ ಭೂಗರ್ಭ ಸೇರಲೇಬೇಕು. ಹೌದು ಅತ್ತಿಗೆ, ತಡೆಯಬೇಡ ನಾನು. ಈಗ ನನ್ನ ಕೋಪ ಕೆರಳಿದೆ, ರೋಷಾತಿ ಹೊತ್ತಿ ನಿಂತಿದೆ. ಈ ಕೊಟ್ಟಲೆ ಎತ್ತಿದೆ, ಕೈ ಎತ್ತಿ ನಿಂತಿದೆ. ಇವನ ಕೊಲ್ಲು ಎಂದು ನೀ ಸರಿಯ ಮಾಡಿದ್ದಕ್ಕೆ ಅವನ ಮೇಲೆ ನೀನು ಕೈ ಮಾಡ್ತಾ ಇದ್ರೆ ನಿನಗೆ ನನ್ನ ಮೇಲೆ ಆಣೆಯಾಗಿದ್ದೆ. ಬೇಡಪ್ಪ, ಇವನಿಗೆ ಜೀವ ದಾನ ಮಾಡು. ಹೋಗ್ಲ ಒಳಗ. ಅಜರಾಗಿ ಎಂತ ಹೇಳಿ ಕೆಲಸ ಮಾಡಿಬಿಟ್ಟೆ ಅತ್ತಿಗೆ, ಎಂತ ಹೇಳಿ ಕೆಲಸ ಮಾಡಿಬಿಟ್ಟೆ. ಈ ಪಾಪಿಗಳ ಮಾಡಿದ ಕೆಲಸ ಒಂದೆರಡೆ ಎಂದಿನಿಂದ ಎಲ್ಲ ನೆನಪಿಸಿಕೊಂಡರೆ ಅವನ ಜೀವನ ತಿಂದು ತೆಗೆದರು ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಒಂದು ವಾರದಿಂದ ನಾವಿಬ್ಬರು ಗಂಡ ಹೆಂಡತಿಯರು ಈ ಪಾಪಿಗಳ ಮಾಡಿದ ಕೆಲಸಕ್ಕೆ ಬಲಿಯಾಗಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದೇವೆ. ಅಂತ ಕೆಟ್ಟ ಕೆಲಸ ಏನಾಯ್ತಪ್ಪ ನಿನ್ನ ಬಾಳಿನಲ್ಲಿ? ಅಂಥದ್ದೇನು ನಡೆಯಿತು ತಮ್ಮ, ಬೇಗ ಹೇಳು. ಅದನ್ನೆಲ್ಲ ಹೇಗೆ ಹೇಳುವುದನ್ನ? ಅಣ್ಣ ಅತ್ತಿಗೆಯರ ದರ್ಶನಕ್ಕೆಂದು ಆ ಮನೆಗೆ ಬಂದರೆ ಅಲ್ಲಿ ನೀವಿರಲಿಲ್ಲ. ಅಲ್ಲಿ ಇದ್ದದ್ದು ಸುಧಾಕರ್, ಇನ್ಸ್ಪೆಕ್ಟರ್ ಅಳಿಯ ಸುಧಾಕರ್. ಆತನು ನೋಡಿದಾಕ್ಷಣ ಆತುರದಿಂದ ಅವನು ಅಪ್ಪಲು ಹೋದರೆ ಯಪ್ಪನಾದವನು ಆ ಮೈಲಾರಲಿಂಗೇಶ್ವರ ದೇವಸ್ಥಾನ ಬಂಗಾರ ಕಳ್ಳ ನೀನೆಂದು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ. ನನ್ನ ಅಯ್ಯೋ ದುರ್ದೈವವೇ, ಹೀಗಾಯಿತ ನನ್ನ ತಮ್ಮನ ಬಾಳಿನಲ್ಲಿ. ಮುಂದೆ ಇದೇ ಕಾವೇರಿ ಅಣ್ಣ ನೀರಿಲ್ಲದೆ ಅಲಿದಾಡಿ ನಿಮ್ಮನ್ನು ಹುಡುಕಾಡಲಿ ಈ ಕಾಡಿಯ ತಿರುಗಾಡಿ ನೀವು ಎಲ್ಲಿ ಹೋದಿರಿ ಎಂದು ನೊಂದು ಬೆಂದು ಬೇಸತ್ತು ನನಗೆ ಬೇಲು ಮಾಡಿಸಲು ಕೂಲಿ ನಾಟಿ ಮಾಡಿ ಹಣ ತಂದು ಕೋಟಿಗೆ ಹೋಗಿ ಬೇಲು ತಂದು ಬಿಡಿಸಿದಳ ನಾನನ್ನು. ಆ ಕ್ಷಣದಿಂದ ಇಲ್ಲಿಗೆ ಬಂದರೆ ಇಲ್ಲಿ ಅಮ್ಮ, ಅದೇ ದಿನ ನಮ್ಮ ಗಾದ ಪರಿಸ್ಥಿತಿಯನ್ನು ನಿನ್ನ ಮುಂದೆ ಹೇಳಿಕೊಂಡೆ. ಈ ಸಮಾಜದ ಎದುರಿಗೆ ಹೇಳಿಕೊಂಡರೆ ನಾವೇ ಸಣ್ಣವರಾಗುತ್ತಿದ್ದೀವಿ. ಆದ ಕಷ್ಟಗಳನ್ನೆಲ್ಲ ಮರೆಯೋಣ, ಮುಂದೆ ಏನು ಮಾಡಬೇಕೆಂದು ಯೋಚಿಸೋಣ. ಬಾರಪ್ಪ, ನಿನ್ನ ಬಹಳ ದಿವಸದಿಂದ ನೋಡಿದಂಗ ಆಕತೈತಿ. ಕೂಡಿ ಹಾಡಿ ಮನ ಅಗರ ಮಾಡ್ಕೊಳ್ಳೋಣ ಬಾ. ಆಯ್ತಣ್ಣ.